ತೋಟಕಾಚಾರ್ಯ ಸಂಪೂಜ್ಯೋ ಪದ್ಮಪಾದಾರ್ಚಿತಾಂಗ್ರಿಕಃ ಹಸ್ತಾಮಲಕ ಯೋಗೀಂದ್ರ ಬ್ರಹ್ಮಜ್ಞಾನ ಪ್ರದಾಯಕಃ. ಪ್ರಿಯ ಮಿತ್ರರಿಗೆ ಸ್ವಾಗತ. ಬೆಳಕು ತೋರಿದ ಗುರು ಶ್ರೀ ಚಂದ್ರಶೇಖರ ಭಾರತಿ ಈ ಪುಸ್ತಕದ ನುಡಿಗಿಂತ ನಡೆ ಮುಖ್ಯ ಎಂಬ 25ನೆಯ ಅಧ್ಯಾಯ ನಿಮಗಾಗಿ. ವಿದ್ವತ್ ಪ್ರೌಢಿಮೆಯ ಪ್ರದರ್ಶನ, ಸ್ವಮತ ಪ್ರಶಂಸೆ, ಅನ್ಯಮತ ದೂಷಣೆ, ಪರಮತಾಚಾರ್ಯರನ್ನು ಕುರಿತು ಟೀಕೆ, ಡಂಭಾಚರಣೆ ಇತ್ಯಾದಿಗಳನ್ನು ಗುರುದೇವರು ಸಹಿಸುತ್ತಿರಲಿಲ್ಲ. ಗುರುಗಳು ಪಾಂಡಿತ್ಯವೊಂದೇ ಪರಮಾರ್ಥವೆಂದು ಭಾವಿಸಿದವರ ಭ್ರಾಂತ ತಿಳುವಳಿಕೆಯನ್ನು ಸರಿಪಡಿಸಿ ಸರಿಯಾದ ಅನುಷ್ಠಾನ ಪಥವನ್ನು ತೋರಿಸಿಕೊಡುತ್ತಿದ್ದರು. ಆತ್ಮೋನ್ನತಿಯ ಮಾರ್ಗದಲ್ಲಿ ನಡೆಯದೆ ಕೇವಲ ಗ್ರಂಥಗಳ ರಚನೆಯಿಂದ, ತರ್ಕ ವಾದಗಳಿಂದ, ಉಪನ್ಯಾಸ ಭಾಷಣಗಳಿಂದ ಏನು ಪ್ರಯೋಜನ? ತಾನು ಹೇಳುವ ತತ್ವವನ್ನು ಸ್ವಲ್ಪವೂ ಆಚರಿಸದ ಮನುಷ್ಯನಿಗೆ ಎಷ್ಟು ವಿದ್ಯೆ ಇದ್ದರೆ ತಾನೇ ಉಪಯೋಗ? ತನ್ನ ಆತ್ಮೋನ್ನತಿಗೆ ಉಪಯೋಗಿಸದೆ ಕೇವಲ ಪ್ರದರ್ಶನಕ್ಕೆ ಬಳಸುವ ವಿದ್ಯೆಯಿಂದ ಯಾವ ಪುರುಷಾರ್ಥ ಸಾಧನೆಯಾಗುತ್ತದೆ? ಜಂಭ, ಅಹಂಕಾರ ಇವೇ ಅಲ್ಲವೇ ಆತನ ಸಾಧನೆ? ತಾನು ವಿದ್ವಾಂಸನೆಂಬ ಹೆಮ್ಮೆಯಲ್ಲಿ ಮುಳುಗಿರುವವನಿಗೆ ತನ್ನನ್ನು ಮೀರಿಸುವ ಮತ್ತೊಬ್ಬನಿಂದ ಸೋತು ಹೋಗುವೆನೆಂಬ ಭಯ, ಭೀತಿ, ತತ್ಪರಿಣಾಮವಾಗಿ ದ್ವೇಷಾಸೂಯೆಗಳು ಮೂಡುತ್ತವೆ. ಇಂತಹ ವಿದ್ವಾಂಸನ ಸ್ಥಿತಿ ತನಗಿಂತ ಹಿರಿಯ ಅಧಿಕಾರಿಯನ್ನು ಕಂಡು ಕರುಬುವ ಕೆಳ ನೌಕರನಂತೆ, ತನಗಿಂತ ಶ್ರೀಮಂತನಾಗಿರುವವನನ್ನು ಕಂಡು ಕರುಬುವ ಬಡವನಂತೆ ಕಂಡುಬರುತ್ತದೆ. ಇಂತಹ ವಿದ್ಯಾವಂತರೆನ್ನಿಸಿಕೊಂಡವರು ಪರಸ್ಪರ ದೂಷಣೆ, ಖಂಡನೆಗಳಲ್ಲಿ ತೊಡಗುತ್ತಾರೆ. ಈ ತೋರಿಕೆಯ ವಿದ್ಯೆಯಿಂದ ಆತ್ಮ ಕಲ್ಯಾಣವಿರಲಿ, ಆತ್ಮನಾಶವೇ ಆಗಬಹುದು. ಹಲವಾರು ಶಾಸ್ತ್ರಗಳ ಅಧ್ಯಯನ ಮಾಡಿ ಪಾಂಡಿತ್ಯ ಗಳಿಸಿದವರೊಬ್ಬರು ಗುರುವರ್ಯರಲ್ಲಿ ಬಂದು ತಾವು ರಚಿಸಿರುವ ಹಲವು ವೇದಾಂತ ಗ್ರಂಥಗಳನ್ನು ಪರಾಮರ್ಶೆ ಮಾಡಬೇಕೆಂದು ಕೇಳಿಕೊಂಡರು. ಅದರಿಂದ ನಿಮಗೆ ಪ್ರಯೋಜನವೇನು? ತಮ್ಮ ಅನುಗ್ರಹದಿಂದ ದೊರೆಯಬಹುದಾದ ಆನಂದ. ನಿಮ್ಮ ಕಾರ್ಯ ಬಹಳ ಶ್ಲಾಘನೀಯವಾದದ್ದು. ನೀವು ಬಹಳ ಬುದ್ಧಿಯನ್ನು, ಕಾಲವನ್ನು ವ್ಯಯಿಸಿ ಶ್ರಮಪಟ್ಟು ಗ್ರಂಥ ರಚಿಸಿದ್ದೀರಿ. ನಿಮ್ಮ ಪ್ರಯತ್ನ ಸಾರ್ಥಕವಾಗಿದ್ದಲ್ಲಿ, ನಿಮ್ಮ ಯತ್ನ ಈಶ್ವರನಿಗೆ ಪ್ರೀತಿಯಾಗಿದ್ದಲ್ಲಿ ನಿಮಗೆ ಆನಂದ ದೊರೆಯುತ್ತದೆ ಎಂದು ಗುರುಗಳು ಅಪ್ಪಣೆ ಕೊಡಿಸಿದರು. ಆದರೆ ಗ್ರಂಥಾವಲೋಕನ ಮಾಡಲು ಒಪ್ಪಲಿಲ್ಲ. ಕಾರಣ, ಇಂದು ರಚಿಸಲ್ಪಡುತ್ತಿರುವ ಅನೇಕ ಭಾಷ್ಯ, ವ್ಯಾಖ್ಯಾನಾದಿಗಳಿಗೆಲ್ಲ ಇತರ ಗ್ರಂಥಕರ್ತರ ಗ್ರಂಥ ಟೀಕೆಯನ್ನೂ ವಿಮರ್ಶೆಯನ್ನೂ ಒಳಗೊಂಡು ತಮ್ಮ ಕೃತಿಯೇ ಸರ್ವೋತ್ತಮವೆಂದು ಪ್ರಶಂಸೆ ಮಾಡಿಕೊಳ್ಳುವಂಥವು. ಇತರ ಭಾಷ್ಯಾದಿಗಳಲ್ಲಿ ತಮಗೆ ಕಂಡುಬರುವ ಕೊರತೆಗಳನ್ನು ತಾವು ಸರಿಪಡಿಸಿ ಪೂರ್ಣ ಮಾಡಿರುವೆನೆಂದು ಕರೆದುಕೊಳ್ಳುವಂಥವು. ಇಂತಹ ಗ್ರಂಥಗಳನ್ನು ಓದಿ ಗುರುಗಳು ಮೆಚ್ಚಿಕೊಳ್ಳಲು ಸಾಧ್ಯವೇ? ಮೆಚ್ಚದೆ ಅವುಗಳಲ್ಲಿರುವ ದೋಷಗಳನ್ನು ವಿಮರ್ಶೆ ಮಾಡಿದರೆ ಆ ಗ್ರಂಥಕರ್ತನಿಗೆ ನೋವಾಗುತ್ತದೆ. ಆದ್ದರಿಂದ ಆ ಗ್ರಂಥವನ್ನು ಪರಿಶೀಲಿಸುವ ಕಾರ್ಯವನ್ನೇ ಒಪ್ಪಿಕೊಳ್ಳದಿದ್ದರಾಯ್ತಲ್ಲ. ಮುಮುಕ್ಷುಗಳಿಗೆ ಸನ್ಮಾರ್ಗದಲ್ಲಿ ನಡೆಯಲು ಇಂತಹ ಗ್ರಂಥಗಳ ಅವಶ್ಯಕತೆ ಇಲ್ಲವೆಂದೇ ಗುರುಗಳು ಭಾವಿಸಿದ್ದರು. ಪೂರ್ವದ ಮಹಾಪುರುಷರು ರಚಿಸಿರುವ ಅನೇಕ ಉದ್ಗ್ರಂಥಗಳಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯಬೇಕೆಂಬ ನಿಜವಾದ ಅಪೇಕ್ಷೆಯುಳ್ಳವರಿಗೆ ನೂರಾರು ಮಾರ್ಗಗಳು ತೆರೆಯಲ್ಪಟ್ಟಿರುವಾಗ ಸ್ವಪ್ರಕಾಶವಾಗಿರುವ ಸೂರ್ಯದೇವನ ಬೆಳಕಿಗೆ ಪಂಜಿನ ನೆರವೇಕೆ? ಇನ್ನೂ ಒಂದು ಮಾತು. ಬುದ್ಧಿವಂತಿಕೆಯ ಚಮತ್ಕಾರದಿಂದ ಕಲಿತಿರುವುದನ್ನೆಲ್ಲ ಪ್ರದರ್ಶಿಸಿ ಮೆಚ್ಚುಗೆ ಪಡೆಯಬೇಕೆಂಬ ಗ್ರಂಥಕರ್ತನ ಕೀರ್ತಿಲಾಲಸೆಯಿಂದ ರಚಿತವಾದ ಇಂಥ ಗ್ರಂಥಗಳಲ್ಲಿ ವಿದ್ವತ್ತು,
ಪ್ರೌಢಿಮೆ ಇರಬಹುದೇ ವಿನ ಅನುಭವದ ಲವಲೇಶವೂ ಇರುವುದಿಲ್ಲ. ಇವುಗಳಿಂದಾಗುವ ಪ್ರಯೋಜನ ಆಯಾ ವಿಷಯಗಳಲ್ಲಿರುವ ತರ್ಕವಿತರ್ಕಗಳ ವಾದ ವಿವಾದಗಳ ಗೊಂದಲವೇ ವಿನ ಇದಮಿತ್ತಂ ಎಂದು ಹೇಳಬಹುದಾದ ಅನುಭವ ಸಿದ್ಧವಾದ ನಿರ್ಣಯವೇನಲ್ಲ. ತಾನು ನಂಬಿದ ಮಾರ್ಗದಲ್ಲಿ ಶ್ರದ್ಧೆಯಿಂದ ನಡೆಯುವ ಸಾಧಕನಿಗೆ ಇವೆಲ್ಲ ಏಕೆ? ಇಂತಹವುಗಳಿಂದ ಅವನು ಸರಿತಪ್ಪುಗಳನ್ನು ನಿರ್ಣಯಿಸಲಾರದೆ ಧರ್ಮ ಸಂಕಟಕ್ಕೆ ಸಿಲುಕುವುದಿಲ್ಲವೇ? ಘನ ವಿದ್ವಾಂಸರೊಬ್ಬರು ಗುರುದೇವರ ದರ್ಶನಕ್ಕೆ ಬಂದರು. ಮೊದಲಿನಿಂದಲೂ ಅವರನ್ನು ಬಲ್ಲವರಾಗಿದ್ದ ಗುರುಗಳು ಅವರ ಯೋಗಕ್ಷೇಮ ವಿಚಾರಿಸಿದ ನಂತರ ಆಚಾರ್ಯರ ಭಾಷ್ಯಗಳನ್ನು, ಶಾಸ್ತ್ರ ವಿಷಯಗಳನ್ನು ಕುರಿತು ಈಗಲೂ ವ್ಯಾಖ್ಯಾನಗಳನ್ನು, ಉಪನ್ಯಾಸಗಳನ್ನು ನಡೆಸುತ್ತಿದ್ದೀರಿ ತಾನೇ ಎಂದು ಪ್ರಶ್ನಿಸಿದರು. ತಮ್ಮ ಆಶೀರ್ವಾದದಿಂದ ನಡೆಸಿಕೊಂಡು ಬರುತ್ತಿದ್ದೇನೆ ಎಂದರು ಆ ಪಂಡಿತ ಶ್ರೇಷ್ಠರು. ಹಾಗೆಯೇ ನಿತ್ಯವೂ ಔಪಾಸನೆಯನ್ನು ಆಚರಿಸುತ್ತಿದ್ದೀರಲ್ಲವೇ? ಗುರುಗಳು ಮರುಪ್ರಶ್ನೆ ಕೇಳಿದರು. ಕ್ಷಮಿಸಬೇಕು, ನಿತ್ಯವೂ ಔಪಾಸನೆಯನ್ನು ಮಾಡಲು ಅನುಕೂಲವಾಗುತ್ತಿಲ್ಲ ಎಂದು ತಪ್ಪಿತಸ್ಥರಂತೆ ನುಡಿದ ಆ ಪಂಡಿತರು ತಮ್ಮ ಮಾತನ್ನು ಪುಷ್ಟೀಕರಿಸಲು, ನಾನಿರುವುದು ದೊಡ್ಡ ನಗರವಾದ್ದರಿಂದ ಅಲ್ಲಿ ಔಪಾಸನೆಗೆ ಬೆರಣಿ ದೊರೆಯುವುದೇ ಅಸಾಧ್ಯವಾಗಿದೆ ಎಂದರು. ಗುರುಗಳು ಅಸಮಾಧಾನದಿಂದ, ನಿಮ್ಮೂರಿನಲ್ಲಿರುವ ಹಸುಗಳು ಕಾಫಿಗಾಗಿ ಹಾಲನ್ನು ಮಾತ್ರ ಕೊಡುತ್ತವೆ, ಬೆರಣಿಗಾಗಿ ಸಗಣಿ ಹಾಕುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಆದರೆ ಪ್ರಾಮಾಣಿಕರಾಗಿದ್ದು ಯಾವುದಾದರೂ ತೊಂದರೆಗೆ ಒಳಗಾಗಿ ಇಂತಹ ವೈದಿಕ ಕರ್ಮಗಳನ್ನು ನಡೆಸಲಾರದವರ ವಿಷಯದಲ್ಲಿ ಗುರುದೇವರು ಸಹಾನುಭೂತಿ ತೋರಿ ಸಹಾಯ ಮಾಡುತ್ತಿದ್ದರು. ಒಂದು ಸಲ ಹಿರಿಯ ಪಂಡಿತರೊಬ್ಬರು ಗುರುದೇವರ ದರ್ಶನಕ್ಕೆ ಬಂದರು. ಯೋಗಕ್ಷೇಮ ವಿಚಾರಿಸಿದ ಗುರುಗಳು, ನಿಮ್ಮ ಅನುಷ್ಠಾನ ಹೇಗೆ ನಡೆಯುತ್ತಿದೆ ಎಂದು ಕೇಳಿದರು. ಪಂಡಿತರು, ಸನ್ನಿಧಾನದ ಕೃಪೆಯಿಂದ ಅಡ್ಡಿಯೇನೂ ಕಾಣುತ್ತಿಲ್ಲ ಎಂದರು. ಔಪಾಸನೆಯನ್ನು ತಪ್ಪದೇ ಮಾಡುತ್ತಿದ್ದೀರಿ ತಾನೇ ಎಂದು ಕೇಳಿದರು ಗುರುಗಳು. ಪಂಡಿತರು ತಪ್ಪು ಮಾಡಿದವರಂತೆ ತಲೆ ತಗ್ಗಿಸಿ, ಇಲ್ಲ ಸ್ವಾಮಿ, ಏನೋ ತಾಪತ್ರಯಗಳಿಂದ ಔಪಾಸನೆಯನ್ನು ಮಾಡಲಾಗುತ್ತಿಲ್ಲ ಎಂದು ಕ್ಷಮೆ ಕೋರುವ ಧ್ವನಿಯಲ್ಲಿ ಹೇಳಿದರು. ಆ ಪಂಡಿತರು ಆರ್ಥಿಕ ಕಷ್ಟದಲ್ಲಿ ಸಿಕ್ಕಿ ಅಡಚಣೆಗಳಿಂದ ಕುಗ್ಗಿದ್ದಾರೆಂದು ಅರಿತ ಗುರುಗಳು ಅವರ ಕಷ್ಟ ನಿವಾರಣೆಗೆ ಸೂಕ್ತ ಸಹಾಯದ ಏರ್ಪಾಟು ಮಾಡಿದರು. ತಮಗೆ ತಿಳಿಯದಂತೆಯೇ ಬಂದ ಆರ್ಥಿಕ ಸಹಾಯವನ್ನು ಕಂಡು ಅಚ್ಚರಿಪಟ್ಟ ಪಂಡಿತರು ಗುರುದೇವರ ಕೃಪೆಗೆ ಕೃತಜ್ಞತೆ ತೋರಿಸಿ ಪುನಃ ಶಾಸ್ತ್ರಜ್ಞರ ನೆರವಿನಿಂದ ಔಪಾಸನೆಯನ್ನು ಆರಂಭಿಸಿದರು. ಭಾರತೀಯ ಸಂಸ್ಕೃತಿ, ನಾಗರಿಕತೆ, ಭವ್ಯ ಪರಂಪರೆ, ತತ್ವ ವೇದಾಂತಗಳನ್ನು, ಸಾಹಿತ್ಯ ಇತಿಹಾಸಗಳನ್ನು ಕುರಿತು ಉದ್ದುದ್ದ ಭಾಷಣಗಳನ್ನು ಮಾಡುವುದು, ಆಚಾರ್ಯರ ಉದ್ಗ್ರಂಥಗಳನ್ನು ಕುರಿತು ವ್ಯಾಖ್ಯಾನ ಮಾಡುವುದು, ಗ್ರಂಥ ರಚನೆ ಮಾಡುವುದು ಮುಖ್ಯವಲ್ಲ. ಆ ತತ್ವಗಳ ಅನುಷ್ಠಾನ ಮುಖ್ಯವೆಂಬುದೇ ಗುರುಗಳ ಅಭಿಪ್ರಾಯವಾಗಿತ್ತು. ಶ್ರದ್ಧೆಯಿಂದ ಮತ ತತ್ವಗಳ ಪರಿಪಾಲನೆ ನಡೆಯಬೇಕೆಂದು ಗುರುವರ್ಯರು ಬೋಧಿಸುತ್ತಿದ್ದರು. ತಾನು ಹೇಳಿದುದನ್ನು ತಾನೇ ಆಚರಿಸದೆ ಇತರರಿಗೆ ಉಪದೇಶ ಮಾಡುವುದು ಆತ್ಮದ್ರೋಹ ಕಾರ್ಯವಲ್ಲವೇ? ತಾನು ಯಾವ ತತ್ವವನ್ನು ನಂಬಿರುವನೋ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸ್ವಾನುಭವಕ್ಕೆ ತಂದುಕೊಂಡು ಆ ಬಳಿಕ ಬೇರೆಯವರಿಗೆ ಅದರ ಮಹತ್ವ ಕುರಿತು ಹೇಳಲಿ. ಆಗ ಆ ಮಾತುಗಳಿಗೆ ತೂಕವಿರುತ್ತದೆ. ಅದು ಬಿಟ್ಟು ಬರಿಯ ಒಣ ಉಪದೇಶಗಳಿಂದ ಆಗುವ ಪ್ರಯೋಜನವೇನು? ಅದ್ವೈತವೇ ಲೋಕತಾರಕವಾಗಿದ್ದರೂ ಇತರ ಮತ ತತ್ವಗಳ ಖಂಡನೆ, ನಿಂದನೆ, ಟೀಕೆ ಇತ್ಯಾದಿಗಳು ಗುರುವರ್ಯರಿಗೆ ನೋವುಂಟು ಮಾಡುತ್ತಿದ್ದವು. ಅವರು ಅನ್ಯಮತ ಸಹಿಷ್ಣುವೂ ಎಲ್ಲರಲ್ಲಿಯೂ ಸಮಾನ ವಿಶ್ವಾಸವುಳ್ಳವರು ಆಗಿದ್ದರು. ಅವರ ಆಪ್ತ ಶಿಷ್ಯರಾಗಿ ಅವರಿಂದ ಉಪದೇಶಗಳನ್ನೂ ಬುದ್ಧಿವಾದಗಳನ್ನು ಪಡೆದವರಲ್ಲಿ ವೈಷ್ಣವರು, ಶ್ರೀ ವೈಷ್ಣವರು,
ಅನೇಕ ಹಿಂದುವೇತರರೂ ಇದ್ದರು. ಪ್ರತಿಯೊಬ್ಬನಿಗೂ ತನ್ನ ಮತವೇ ಶ್ರೇಷ್ಠವೆಂಬ ನಂಬಿಕೆ ಇದ್ದರೂ ಸಹ ತನ್ನ ಮತದಲ್ಲಿರತಕ್ಕ ಪ್ರೇಮಾದರ ಭಾವನೆಗಳು ಇತರ ಮತಗಳಲ್ಲಿ ದ್ವೇಷಾಸೂಯೆಗಳನ್ನು ಮೂಡಿಸಬೇಕಾಗಿಲ್ಲ. ತನ್ನ ಮತವನ್ನು ಇತರರು ನಿಂದಿಸಿದರೆ ತನ್ನ ಮತದ ಅಗ್ಗಳಿಕೆಯನ್ನು ತೋರಿಸಿಕೊಡಬಹುದೇ ವಿನ ಅನ್ಯ ಮತಗಳ ದೋಷವನ್ನೆತ್ತಿ ತೋರಿಸಿ ಟೀಕಿಸುವುದರಿಂದ ಪ್ರಯೋಜನವಿಲ್ಲ. ಇತರ ಮತಗಳ, ಇತರ ತತ್ವಗಳ, ಬೇರೆಯ ಮಠಗಳ, ಇತರ ವ್ಯಕ್ತಿಗಳ ಟೀಕೆ, ಆರೋಪ, ನಿಂದೆಗಳನ್ನು ಗುರುವರ್ಯರು ಸರ್ವಥಾ ಒಪ್ಪುತ್ತಿರಲಿಲ್ಲ. ಇವೆಲ್ಲವೂ ಧರ್ಮಾಚರಣೆಗೆ ವಿರುದ್ಧವೆಂದು ಸ್ಪಷ್ಟವಾಗಿ ತಿಳಿಯ ಹೇಳುತ್ತಿದ್ದರು. ಅದ್ವೈತ ಶಾಸ್ತ್ರದ ಉದ್ದಾಮ ಪಂಡಿತರೊಬ್ಬರು ದ್ವೈತ ಮತ ಖಂಡನೆಯ ಗ್ರಂಥವೊಂದನ್ನು ರಚಿಸಿದರು. ಅವರು ಕೇವಲ ದ್ವೈತ ಮತವನ್ನು ಟೀಕಿಸಲು ಆ ಗ್ರಂಥವನ್ನು ರಚಿಸಿರಲಿಲ್ಲ. ಅದ್ವೈತ ವೇದಾಂತವನ್ನು ಟೀಕಿಸಿ ದ್ವೈತ ಮತದ ಸ್ವಾಮಿಗಳೊಬ್ಬರು ರಚಿಸಿದ್ದ ಪುಸ್ತಕಕ್ಕೆ ಉತ್ತರವಾಗಿ ಆ ಗ್ರಂಥವನ್ನು ರಚಿಸಿ ದ್ವೈತ ಮತ ಖಂಡನೆ ಮಾಡಿದ್ದರು. ಅದು ಸ್ವಯಂ ಸ್ಫೂರ್ತಿಯಿಂದ ರಚಿಸಲ್ಪಡದೆ ಪ್ರಚೋದನೆಯಿಂದ ರಚಿಸಿದುದಾಗಿತ್ತು. ಆ ವಿದ್ವಾಂಸರು ಗುರುಗಳಲ್ಲಿ ಆ ಗ್ರಂಥವನ್ನು ತಂದರು. ಆದರೆ ಗುರುಗಳು ಬಹಳ ನೋವಿನಿಂದ ಜೀವಿತದ ಗುರಿಯನ್ನು ತಲುಪಲು ಇಂತಹ ಗ್ರಂಥಗಳು ಮಾರ್ಗದರ್ಶಿಗಳೆಂದು ಶ್ರೀ ಶಂಕರ ಭಗವತ್ಪಾದರು ಎಲ್ಲಾದರೂ ಹೇಳಿದ್ದಾರೆಯೇ? ಇಂತಹ ಕಾರ್ಯದಲ್ಲಿ ನಿಮ್ಮ ಶಕ್ತಿಯನ್ನೂ ಕಾಲವನ್ನು ಏಕೆ ವ್ಯರ್ಥ ಮಾಡಿದಿರಿ? ದ್ವೇಷದಿಂದ ಮೂಡಿದ ಈ ಗ್ರಂಥವು ದ್ವೇಷವನ್ನೇ ಪ್ರಚೋದಿಸುವುದಿಲ್ಲವೇ? ಶ್ರೀ ಶಂಕರ ಭಗವತ್ಪಾದರು ರಾಗದ್ವೇಷಗಳನ್ನು ಸಂಪೂರ್ಣವಾಗಿ ವರ್ಜಿಸಬೇಕೆಂದು ಉಪದೇಶಿಸಿರುವಾಗ ನೀವು ಅವುಗಳಿಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಸ್ಥಾನ ಕೊಡಲು ಯತ್ನಿಸುತ್ತಿದ್ದೀರಿ. ಇದು ಸರಿಯೇ ಎಂದು ಆ ವಿದ್ವಾಂಸರಿಗೆ ಹಿತವಚನಗಳನ್ನು ನೀಡಿದರು. ಅವರಂತೆಯೇ ಮತ್ತೊಬ್ಬ ಭಕ್ತರು ಉತ್ತರ ದೇಶದವರು ತಮ್ಮದೇ ಸರ್ವೋತ್ತಮ ಮಠವೆಂದೂ ಚತುರಾಮ್ನಾಯ ಮಠಗಳು ಶಿಷ್ಯ ಮಠಗಳೆಂದು ಪ್ರಚಾರ ಮಾಡುತ್ತಿದ್ದ ಸ್ಮಾರ್ಥ ಮಠವೊಂದರ ಪೊಳ್ಳುವಾದವನ್ನು ವಿಮರ್ಶಿಸಿ ಖಂಡಿಸಿ ಪುಸ್ತಕವೊಂದನ್ನು ರಚಿಸಿದ್ದರು. ಗುರುಗಳ ಬಳಿ ಅದನ್ನವರು ತಂದಾಗ ಶ್ರೀಗಳವರು ಅದನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಅವರು ಏನಾದರೂ ಬರೆದುಕೊಳ್ಳಲಿ, ನಿನ್ನ ಆತ್ಮ ಸಾಧನೆಗೆ ಇಂತಹ ಪ್ರಯತ್ನ ಅನಗತ್ಯ ಎಂದು ಆತನಿಗೆ ಬುದ್ಧಿಮಾತು ಹೇಳಿ ಕಳುಹಿಸಿದರು. ಅನ್ಯರ ಮನಸ್ಸಿಗೆ ನೋವಾಗುವಂತೆ ಸಹ ವರ್ತಿಸದ ಗುರುಗಳು ಒಂದು ಮತವನ್ನೇ ಖಂಡಿಸಿ ರಚಿಸಿದ ಗ್ರಂಥವನ್ನು ಒಪ್ಪುವರೇ? ಅದರಿಂದ ಎಷ್ಟು ಮಂದಿಯ ಮನಸ್ಸು ನೋಯುವುದಿಲ್ಲ? ಮನುಷ್ಯನು ಯಾವ ಕೆಲಸವನ್ನೇ ಮಾಡಿದರೂ ಐಹಿಕ ಆಮುಷ್ಮಿಕ ಪ್ರಯೋಜನವಿರಬೇಕು. ಇಂತಹ ಮತ ಖಂಡನೆಯ ಗ್ರಂಥಗಳಿಂದ ಇಹಕ್ಕೆ ಧಾರಾಳವಾಗಿ ದ್ವೇಷ ವಿದ್ವೇಷಗಳ ಪ್ರತಿಫಲ ದೊರೆತರೆ ಪರಕ್ಕೆ ದೊರೆಯುವುದು ಅತೃಪ್ತಿ, ಅಶಾಂತಿಗಳು ಮಾತ್ರ. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.